ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸ್ ನಡೆದು 5 ತಿಂಗಳು ಕಳೆದಿದೆ. ಇದೀಗ ಎನ್ಐಎ ಆರೋಪಿ ಮುಸಾವಿರ್ನನ್ನ ಕರೆತಂದು ಸ್ಥಳ ಮಹಜರನ್ನ ಮಾಡಿದೆ. ಒಂದಷ್ಟು ದೃಶ್ಯಗಳನ್ನ ಮರುಸೃಷ್ಟಿ ಮಾಡಿದೆ. ಅದರೆಲ್ಲದರ ವರದಿ ಇದೆ, ನೋಡ್ಕೊಂಡು ಬರೋಣ. ರಾಮೇಶ್ವರಂ ಕೆಫೆಯಲ್ಲಿ ಸ್ಥಳ ಮಹಜರು, ಆರೋಪಿ ಕರೆತಂದು ಎನ್ಐಎ ಪಂಚನಾಮೆ, ಎನ್ಐಎ ಅಧಿಕಾರಿಗಳಿಂದ ದೃಶ್ಯ ಮರುಸೃಷ್ಟಿ. ಘಟನೆ ನಡೆದು ಬರೋಬ್ಬರಿ 5 ತಿಂಗಳ ಬಳಿಕ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಆರೋಪಿಯನ್ನ ಕರೆತಂದು ಎನ್ಐಎ ಅಧಿಕಾರಿಗಳು ಸ್ಥಳ ಮಹಜರನ್ನ ನಡೆಸಿದ್ದಾರೆ. ಕುಂದಲಹಳ್ಳಿಯಲ್ಲಿರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಆರೋಪಿ ಮುಸಾವಿರ್ ಸಮ್ಮುಖದಲ್ಲಿ ಸ್ಪಾಟ್ ಮಹಜರಾಗಿದೆ. ಎನ್ಐಎ ಅಧಿಕಾರಿಗಳು ದೃಶ್ಯ ಮರುಸೃಷ್ಟಿ ಮಾಡಿದ್ದಾರೆ. ಅಂದಹಾಗೆ ಮಾರ್ಚ್ 1ರಂದು ಬೆಂಗಳೂರಿನ ಕೆಫೆಗೆ ಬಂದು ಬಾಂಬ್ ಹಾಕಿ ಎಸ್ಕೇಪ್ ಆಗಿದ್ದ ಮುಸಾವಿರ್ನನ್ನ ತಿಂಗಳುಗಳ ಬಳಿಕ ಕಲ್ಕತ್ತಾದಲ್ಲಿ ಬಂಧಿಸಲಾಗಿತ್ತು. ಶಂಕಿತ ಉಗ್ರ ರಾಮೇಶ್ವರಂ ಕೆಫೆಗೆ ಎಂಟ್ರಿಯಾಗಿ ಅಲ್ಲಿ ಬಾಂಬನ್ನು ಇಟ್ಟು ತದನಂತರ ಅದೇ ಹೋಟೆಲ್ನಿಂದ ಹೊರಗಡೆ ಬಂದು ಇದೇ ರಸ್ತೆ ಮೂಲಕ ಬೆಂಗಳೂರಿನ ಬೇರೆ ಭಾಗಗಳಿಗೆ ಹೋಗಿ ಬಟ್ಟೆಯನ್ನು ಚೇಂಜ್ ಮಾಡಿಕೊಂಡು ಇಲ್ಲಿಂದ ಶಂಕಿತ ಉಗ್ರ ಬೇರೆ ರಾಜ್ಯಗಳಿಗೆ ಎಸ್ಕೇಪ್ ಆಗಿದ್ದ. ಅದಾದ ಬಳಿಕ ಎನ್ಐಎ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ಮಾಡಿ ಶಂಕಿತ ಉಗ್ರನನ್ನು ತಿಂಗಳ ಬಳಿಕ ಬಂಧನವನ್ನು ಮಾಡಿದರು. 5 ತಿಂಗಳ ಬಳಿಕ ಬೆಂಗಳೂರಿನ ರಾಮೇಶ್ವರಂ ಕೆಫೆಗೆ ಕರೆದುಕೊಂಡು ಬಂದು ಇವತ್ತು ಮರುಸೃಷ್ಟಿ ಕೆಲಸ ಮಾಡಿದ್ದಾರೆ. ಶಂಕಿತ ಉಗ್ರ ಮುಸಾವಿರ್ ಹುಸೇನ್ ವೋಲ್ವೋ ಬಸ್ನಲ್ಲಿ ಬಂದು ರಾಮೇಶ್ವರಂ ಕೆಫೆ ಮುಂಭಾಗದಲ್ಲಿರುವ ಬಸ್ ಸ್ಟಾಪ್ನಲ್ಲಿ ಇಳಿತಾನೆ. ಬಳಿಕ ಬ್ಲ್ಯಾಕ್ ಬ್ಯಾಗ್ ಅನ್ನು ಹಾಕೊಂಡು ತಲೆಗೆ ಕ್ಯಾಪು, ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿ ಹೋಟೆಲ್ ಒಳಗಡೆ ಎಂಟ್ರಿ ಆಗ್ತಾನೆ. ಬಳಿಕ ಕೌಂಟರ್ನಲ್ಲಿ ಇಡ್ಲಿ ವಡೆಯನ್ನ ಖರೀದಿಸಿ ತಿಂದಿದ್ದಾನೆ. ಬಳಿಕ ಬಾಂಬ್ ಬಿಟ್ಟು ಬಟ್ಟೆಯನ್ನ ಬದಲಾಯಿಸಿಕೊಂಡು ಬಸ್ ಮೂಲಕ ತಲೆಮರೆಸಿಕೊಂಡಿದ್ದಾನೆ. ಮುಸಾವಿರ್ 3 ಬಾರಿ ನಡೆದುಕೊಂಡು ಬಂದು ಯಾವ ರೀತಿ ಕೃತ್ಯ ಎಸಗಿದ ಅನ್ನೋದನ್ನ ತೋರಿಸಿದ್ದಾನೆ. ಕ್ಯಾಪ್, ಕನ್ನಡಕ, ಬ್ಯಾಗ್ ಅನ್ನು ಹಾಕೊಂಡು ಅವತ್ತು ಹೇಗೆ ಬಂದಿದ್ದ ಅದೇ ರೀತಿ ದೃಶ್ಯವನ್ನ ಮರುಸೃಷ್ಟಿಸಲಾಗಿದೆ. ಇನ್ನು ಹೂಡಿ ಬಳಿ ಇರುವಂತಹ ಮಸೀದಿ ಬಳಿಯೂ ಕೂಡ ಪಂಚನಾಮೆ ಮಾಡಲಾಗಿದೆ. ಮಾರ್ಚ್ 1ನೇ ತಾರೀಕು ಬೆಂಗಳೂರಿನ ಬ್ರೂಕ್ಫೀಲ್ಡ್ನಲ್ಲಿರುವಂಥ ರಾಮೇಶ್ವರಂ ಕೆಫೆಗೆ ಬಂದಂಥ ಶಂಕಿತ ಉಗ್ರ ಕೆಫೆ ಮುಂಭಾಗದಲ್ಲಿರುವಂಥ ಬಸ್ ಸ್ಟಾಪಲ್ಲಿ ಇಳಿದು ನೇರವಾಗಿ ಇಲ್ಲೇ ಇರುವಂತಹ ರಾಮೇಶ್ವರಂ ಕೆಫೆಗೆ ಎಂಟ್ರಿಯನ್ನು ಕೊಟ್ಟು ಮುಂಜಾನೆ ಇಡ್ಲಿಯನ್ನು ಸೇವಿಸಿ ಬಾಂಬ್ ಬಿಟ್ಟು ಎಸ್ಕೇಪ್ ಆಗಿದ್ದ. ಸುಮಾರು 3 ಗಂಟೆಗಳ ಕಾಲ ಸ್ಥಳ ಮಹಜರು ಪ್ರಕ್ರಿಯೆ ನಡೆದಿದ್ದು ಎಲ್ಲವನ್ನೂ ಅಧಿಕಾರಿಗಳು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ರಾಮೇಶ್ವರಂ ಕೆಫೆ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಹೆಚ್ಚಿಸಲಾಗಿತ್ತು. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದಂಥ ಶಂಕಿತ ಉಗ್ರನನ್ನು ಬೆಂಗಳೂರಿನ ಬ್ರೂಕ್ಫೀಲ್ಡ್ನಲ್ಲಿರುವಂಥ ರಾಮೇಶ್ವರಂ ಕೆಫೆಗೆ ಕರೆದುಕೊಂಡು ಬಂದು ಇವತ್ತು ಎನ್ಐಎ ಅಧಿಕಾರಿಗಳು ಸುಮಾರು 3 ಗಂಟೆಗಳ ಕಾಲ ಮರುಸೃಷ್ಟಿ ಕೆಲಸವನ್ನು ಮಾಡಿರುವಂಥದ್ದು. ಆತ ಇನ್ಸಿಡೆಂಟ್ ನಡೆದ ದಿನ ಹೇಗೆಲ್ಲ ಹೋಟೆಲ್ಗೆ ಎಂಟ್ರಿ ಆಗ್ತಾನೆ, ತದನಂತರ ಯಾವ ರೀತಿ ಬಾಂಬನ್ನು ಇಟ್ಟು ಮತ್ತೆ ವಾಪಸ್ ಹೋಗ್ತಾನೆ ಅನ್ನುವಂಥದ್ದರ ಸಂಪೂರ್ಣ ಮರುಸೃಷ್ಟಿ ಕೆಲಸವನ್ನು ಶಂಕಿತ ಉಗ್ರನಿಂದ ಮಾಡಿಸುವ ಕೆಲಸವನ್ನು ಎನ್ಐಎ ಅಧಿಕಾರಿಗಳು ಇಂದು ಮಾಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನೇಮಸ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.